ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಕ್ಯಾಲೆಂಡರ್ನ ಚೇಂಜ್ ಮಾಡಿದೆ. ದಿನ ಪಾರ್ಲೇಜಿ ತಿಂದು ತಿಂದು ಬೋರ್ ಆಗಿತ್ತು ಅಂತ ಇವತ್ತು ಮಿಲ್ಕ್ ಬಿಕೀಸ್ ಜೊತೆ ಟೀನ ಕುಡ್ಕೊಂಡೆ. ಆಮೇಲೆ ಮೊಬೈಲ್ನ ಚೆಕ್ ಮಾಡಿದಾಗ ಸುಮಾರು ಕಾಲ್ಸು ಮೆಸೇಜಸ್ಸು ಬಂದಿತ್ತು. ಆಮೇಲೆ ನಡೆದಿದ್ದೇ ಇದು. ಸಾರಿ ಮಲ್ಕೊಂಡ್ಬಿಟ್ಟಿದ್ದೆ. ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಆಮೇಲೆ ಮನೆಯಲ್ಲಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ನಿಂಬೆಹಣ್ಣು ಎಲ್ಲ ತಗೊಂಬ ಅಂತ ಹೇಳಿದ್ರು. ಮೋಸ್ಟ್ಲಿ ಅವಲಕ್ಕಿ ಏನಾದ್ರು ಮಾಡ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ಮಾಡಿದ್ದೆ ಉಪ್ಪಿಟ್ಟು ಏನೋ ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ತಿನ್ಬೇಕಾದ್ರೆ ಈ ಥರ ಫೀಲಿಂಗ್. ಎಲ್ಲರೂ ಮಧ್ಯರಾತ್ರಿ ಕೇಕ್ ಕಟ್ ಮಾಡಿದ್ರೆ ನಾವು ಮಧ್ಯಾಹ್ನ ಕೇಕ್ನ ಕಟ್ ಮಾಡಿದ್ವಿ. ಯಾಕಂದರೆ ಕೇಕ್ನ ಆರ್ಡ್ರ್ ಮಾಡಿದ್ದೆ ಮಿಡ್ನೈಟಲ್ಲಿ. ಆಮೇಲೆ ಫ್ಯಾಮಿಲಿ ಜೊತೆ ಕೇಕ್ ಎಲ್ಲ ಕಟ್ ಮಾಡಿ ಕೇಕ್ ಎಲ್ಲ ತಿಂದ್ವಿ. ಆಮೇಲೆ ಒಬ್ರಿಗೊಬ್ರು ಕೇಕ್ನ ತಿನ್ಸ್ಕೊಂಡ್ವಿ. ಆಮೇಲೆ ಫೋಟೋ ಸೆಷನ್ನು, ಫೋಟೋಸು ಅದು ಇದು ಎಲ್ಲ ಆಯಿತು. ಮಧ್ಯಾಹ್ನಕ್ಕೆ ಅಂತ ಅನ್ನ ಮೂಲಂಗಿ ಹುಳಿ ಮಾಡಿದರು. ಅದನ್ನು ತಿನ್ಕೊಂಡೆ. ಮಧ್ಯಾಹ್ನ ಊಟನೂ ಆಯಿತು. ಮತ್ತು ಸಾಯಂಕಾಲಕ್ಕೆ ಅದೇ ಹುಳಿ ಮಿಕ್ಕಿತ್ತು. ಬೋರ್ ಆಗಿದೆ ಅಂತ ನಾನು ಒಗ್ಗರಣೆನ ಹಾಕ್ಕೊಂಡೆ. ಚಿತ್ರಾನ್ನನೂ ರೆಡಿ ಆಯಿತು. ಬಟ್ ಅದನ್ನು ತಿನ್ಬೇಕಾದ್ರೆ ಯಾಕೋ ಸ್ವಲ್ಪ ಹುಳಿ ಕಮ್ಮಿ ಇದೆ ಅಂತ ಅನಿಸ್ತು. ಯಾಕೆ ಅಂತ ಆವಾಗ ನನಗೆ ಫ್ಲ್ಯಾಶ್ ಆಗಿದ್ದು ನಿಂಬೆಹಣ್ಣೆ ಹಾಕಿಲ್ಲ ಅಂತ. ಸರಿ ಅಂತ ಅದೇ ಟೈಮಲ್ಲಿ ಬಿಗ್ ಬಾಸಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇತ್ತು. ಮನೆ ಹತ್ರದಲ್ಲಿರೋರೊಬ್ಬರು ತಿರುಪತಿ ಪ್ರಸಾದ ಲಡ್ಡು ತಂದು ಕೊಟ್ಟಿರೋ ಅದನ್ನು ತಿನ್ಕೊಂಡು ದಿನಚರಿನ ಮುಗಿಸ್ದೆ. ಅಲ್ಲಿಗೆ ಇವತ್ತಿನ ಈ ದಿನಚರಿ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.